ಎರಡು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 8. ಸೊಲೊಮೋನನು 20 ವರ್ಷಗಳಲ್ಲಿ ಯೆಹೋವನ ಆಲಯವನ್ನೂ ತನ್ನ ಅರಮನೆಯನ್ನೂ ಕಟ್ಟಿಸಿ ತೀರಿಸಿದನು ಮತ್ತು ಹೂರಾಮನಿಂದ ತನಗೆ ದೊರಕಿದ ಪಟ್ಟಣಗಳನ್ನು ಭದ್ರಪಡಿಸಿ ಅವುಗಳಲ್ಲಿ ಇಸ್ರಾಯೇಲ್ಯರನ್ನು ಇರಿಸಿದನು. ಅನಂತರ ಅವನು ಚೋಬ ರಾಜ್ಯದ ಹಮಾತಿಗೆ ಹೊರಟು ಅದನ್ನು ಸ್ವಾಧೀನ ಮಾಡಿಕೊಂಡು ಅರಣ್ಯದಲ್ಲಿರುವ ತದ್ಮೋರ್ ಪಟ್ಟಣವನ್ನೂ ಹಮಾತಿನಲ್ಲಿ ತಾನು ಕಟ್ಟಿಸಿದ್ದ ಎಲ್ಲ ಉಗ್ರಾಣದ ಪಟ್ಟಣಗಳನ್ನು ಭದ್ರಪಡಿಸಿದನು. ಇದಲ್ಲದೆ ಮೇಲಿನ ಮತ್ತು ಕೆಳಗಿನ ಬೇಥೋರೋನ್ ಎಂಬ ಊರುಗಳನ್ನು, ಪೌಳಿಗೋಡೆ, ಕದ, ಅಗುಳಿ ಇವುಗಳನ್ನು ಬೇರ್ಪಡಿಸಿ ಕೋಟೆಗಳನ್ನಾಗಿ ಮಾಡಿದನು. ಬಾಲಾತೂರು ತನ್ನ ಎಲ್ಲ ಉಗ್ರಾಣದ ಪಟ್ಟಣ, ಯುದ್ಧ ರಥಗಳನ್ನಿರಿಸುವ ಪಟ್ಟಣ, ರಾಹುತರ ಪಟ್ಟಣ ಇವುಗಳನ್ನು ಕಟ್ಟಿಸಿದನು. ಮತ್ತು ಯೆರೂಸಲೇಮಿನಲ್ಲಿಯೂ ಲೆಬನೋನಿನಲ್ಲಿಯೂ ತನ್ನ ರಾಜ್ಯದ ಎಲ್ಲ ಪ್ರಾಂತಗಳಲ್ಲಿಯೂ ತನ್ನ ಮನಸ್ಸಿಗೆ ಬಂದವುಗಳನ್ನೆಲ್ಲ ಕಟ್ಟಿಸಿದನು. ಇದಲ್ಲದೆ ಇಸ್ರಾಯೇಲ್ಯರಿಂದ ಸಂಹೃತರಾಗದೆ ಕಾನಾನ್ ದೇಶದಲ್ಲಿ ಉಳಿದ ಹಿತ್ತಿಯ, ಅಮೋರಿಯ, ಪೆರಿಜಿಯ, ಹಿವ್ವಿಯ, ಯೆಬೂಸಿಯ ಮೊದಲಾದ ಅನ್ಯ ಜನಾಂಗಗಳ ಸಂತಾನದವರೆಲ್ಲರನ್ನೂ ತನ್ನ ಕೆಲಸಕ್ಕಾಗಿ ಬಿಟ್ಟು ಹಿಡಿದನು. ಅವರು ಇಂದಿನವರೆಗೂ ಬಿಟ್ಟಿ ಕೆಲಸದವರಾಗಿರುತ್ತಾರೆ. ಆದರೆ ಸೊಲೊಮೋನನು ತನ್ನ ಕೆಲಸಕ್ಕಾಗಿ ಇಸ್ರಾಯೇಲ್ಯರನ್ನು ಬಿಟ್ಟು ಹಿಡಿಯಲಿಲ್ಲ. ಅವರನ್ನು ಸೈನಿಕರನ್ನಾಗಿಯೂ ಅಧಿಪತಿಗಳನ್ನಾಗಿಯೂ ಸರದಾರರನ್ನಾಗಿಯೂ ರಥಾಶ್ವಬಲಗಳ ನಾಯಕರನ್ನಾಗಿಯೂ ನೇಮಿಸಿಕೊಂಡನು. ಈ 250 ಮಂದಿ ಮುಖ್ಯಾಧಿಪತಿಗಳು ಅರಸನಾದ ಸೊಲೊಮೋನನ ಆಳುಗಳ ಮೇಲೆ ಅಧಿಕಾರಿಗಳಾಗಿದ್ದರು. ಸೊಲೊಮೋನನು ಯಾವ ಯಾವ ಸ್ಥಳಗಳಲ್ಲಿ ಯೆಹೋವನ ಮಂಜೂಷವಿತ್ತೋ ಅವು ಪವಿತ್ರ ಸ್ಥಾನಗಳೇ. ಆದದರಿಂದ ಇಸ್ರಾಯೇಲರ ಅರಸನಾದ ದಾವೀದನ ಮನೆಯಲ್ಲಿ ಫರೋಹನ ಮಗಳಾದ ನನ್ನ ಹೆಂಡತಿಯು ವಾಸಿಸಬಾರದು ಅಂದುಕೊಂಡು ಆಕೆಯನ್ನು ದಾವೀದ ನಗರದಿಂದ ತಾನು ಆಕೆಗೋಸ್ಕರ ಕಟ್ಟಿಸಿದ ಮಂದಿರಕ್ಕೆ ಕರಕೊಂಡು ಬಂದನು. ಆ ಕಾಲದಿಂದ ಸೊಲೊಮೋನನು ತಾನು ಯೆಹೋವನಿಗೋಸ್ಕರ ಮಂಟಪದ ಮುಂದೆ ಕಟ್ಟಿಸಿದ ಯೆಹೋವನ ಯಜ್ಞವೇದಿಯ ಮೇಲೆ ಮೋಶೆಯ ಆಜ್ಞೆಯಂತೆ ಸಬ್ಬತ್ ದಿವಸ, ಅಮಾವಾಸ್ಯೆ ಇವುಗಳಲ್ಲಿಯೂ ಹುಳಿಯಿಲ್ಲದ ರೊಟ್ಟಿಗಳ ಜಾತ್ರೆ, ಪಂಚಾಶತ್ತಮ ದಿನದ ಜಾತ್ರೆ, ಪರ್ಣಶಾಲೆಗಳ ಜಾತ್ರೆ ಎಂಬೀ 3 ವಾರ್ಷಿಕ ಜಾತ್ರೆಗಳಲ್ಲಿಯೂ ಆಯಾ ದಿವಸಗಳಿಗೆ ನೇಮಕವಾದ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುತ್ತಿದ್ದನು. ಇದಲ್ಲದೆ ತನ್ನ ತಂದೆಯಾದ ದಾವೀದನ ವಿಧಿಗನುಸಾರವಾಗಿ ಯಾಜಕ ವರ್ಗಗಳವರನ್ನೂ ಲೇವಿಯರನ್ನೂ ಅವರವರ ಸೇವಾವೃತ್ತಿಗೆ ನೇಮಿಸಿದನು. ಲೇವಿಯರು ಆಯಾ ದಿನದ ನೇಮದ ಪ್ರಕಾರ ದೇವಭಜನೆ ಮಾಡಿ ಯಾಜಕರ ಕೈಕೆಳಗೆ ಸೇವೆ ಮಾಡುತ್ತಲೂ, ದ್ವಾರಪಾಲಕರು ತಮ್ಮ ತಮ್ಮ ವರ್ಗಗಳ ಸರತಿಯ ಮೇಲೆ ಆಯಾ ಬಾಗಲುಗಳನ್ನು ಕಾಯುತ್ತಲೂ ಇರಬೇಕಾಯಿತು. ಇದೇ ದೇವರ ಮನುಷ್ಯನಾದ ದಾವೀದ ರಾಜನ ಅಪ್ಪಣೆ. ಅವನು ಯಾಜಕರನ್ನೂ ಲೇವಿಯರನ್ನೂ ಭಂಡಾರಗಳನ್ನೂ ಕುರಿತುಕೊಟ್ಟ ಅಪ್ಪಣೆಯನ್ನು ಅವರು ಸ್ವಲ್ಪವಾದರೂ ಮೀರಲಿಲ್ಲ. ಈ ಪ್ರಕಾರ ಅಸ್ತಿವಾರ ಮೊದಲುಗೊಂಡು ಸಮಾಪ್ತಿಯವರೆಗೂ ಸೊಲೊಮೋನನ ಎಲ್ಲ ಕೆಲಸವೂ ಮುಗಿದು ಯೆಹೋವನ ಆಲಯವು ಸಿದ್ಧವಾಯಿತು. ಆಮೇಲೆ ಸೊಲೊಮೋನನು ಎದೋಮ್ ದೇಶದ ಸಮುದ್ರ ತೀರದಲ್ಲಿರುವ ಎಚ್ಯೋನ್ ಗೆಬೆರ್, ಏಲೋತ್ ಎಂಬ ಊರುಗಳಿಗೆ ಹೋದನು. ಹೂರಾಮನು ಅವನಿಗೆ ತನ್ನ ಆಳುಗಳ ಮುಖಾಂತರ ಹಡಗುಗಳನ್ನು ಕಳುಹಿಸಿದ್ದಲ್ಲದೆ ಸಮುದ್ರ ಪ್ರಯಾಣದಲ್ಲಿ ನಿಪುಣರಾದ ನಾವಿಕರನ್ನು ಕಳುಹಿಸಿದನು. ಅವರು ಸೊಲೊಮೋನನ ಸೇವಕರೊಡನೆ ಓಫೀರಿಗೆ ಪ್ರಯಾಣ ಮಾಡಿ ಅಲ್ಲಿಂದ ಅರಸನಾದ ಸೊಲೊಮೋನನಿಗೆ 450 ತಲಾಂತು ಬಂಗಾರವನ್ನು ತಂದುಕೊಟ್ಟರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತ 8ನೇ ಅಧ್ಯಾಯ, ದ ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 8. 8ನೇ ಅಧ್ಯಾಯವನ್ನು ಅಧ್ಯಾಯ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ 7ನೇ ಅಧ್ಯಾಯದಲ್ಲಿ ಏನಿತ್ತು ಎಂಬುದಾಗಿ ನೋಡುವಾಗ, ದೇವರು ಯಾವ ರೀತಿಯಾಗಿ ದೊಡ್ಡ ಪ್ರಾರ್ಥನೆ 6ನೇ ಅಧ್ಯಾಯದಲ್ಲಿ ಸೊಲೊಮೋನನು ದೇವಾಲಯವನ್ನು ಕಟ್ಟಿದ ಮೇಲೆ ಸುಮಾರು 20 ವರ್ಷಗಳು ಅದನ್ನು ತಕ್ಕೊಂಡು ಅದನ್ನು ದೊಡ್ಡ ಆಲಯವನ್ನು ದೇವರಿಗಾಗಿ ನಿರ್ಮಿಸಿ ಕಟ್ಟಿದ ಮೇಲೆ ಒಂದು ಹಾಡನ್ನು, ಚಿಕ್ಕ ಹಾಡದು, ಬಹಳ ದೊಡ್ಡ ಹಾಡೇನಲ್ಲ,
ಸುಮಾರು 120 ಜನರು ಯಾಜಕರು ಸೇರಿ ಒಮ್ಮನಸ್ಸಿನಿಂದ ಆಲಯ ಪ್ರತಿಷ್ಠೆಗಾಗಿ ಹಾಡಿದರು. ಆ ಹಾಡು ಹೀಗಿತ್ತು: ಯೆಹೋವನು ಒಳ್ಳೆಯವನು. ಯಾಕೆ ಆತನು ಒಳ್ಳೆಯವನು? ಯಾಕಂತೇಳಿದರೆ ಆಲಯವನ್ನು ಕಟ್ಟುವುದಕ್ಕೆ ಸಹಾಯ ಮಾಡಿದ ಆತನು. ಯಾಕೆ ಆತನು ಒಳ್ಳೆಯವನು ಅಂತ ಹೇಳಿದರೆ, ತನ್ನ ಜನರನ್ನು ಐಗುಪ್ತ ದೇಶದಿಂದ ಗುಲಾಮರಾಗಿ ಸುಮಾರು 430 ವರ್ಷಗಳು ಗುಲಾಮರಾಗಿದ್ದಂಥ ತನ್ನ ಪ್ರಜೆಗಳನ್ನು ಅದ್ಭುತ ಸೂಚಕ ಕಾರ್ಯಗಳಿಂದ ಬಿಡಿಸಿ ಸುಮಾರು 40 ವರ್ಷಗಳು ಅವರನ್ನು ಮರುಭೂಮಿಯಲ್ಲಿ ನಡೆಸಿ, ರಾತ್ರಿಯಲ್ಲಿ ಅಗ್ನಿಸ್ತಂಭ, ಹಗಲೊತ್ತಿನಲ್ಲಿ ಮೇಘಸ್ತಂಭ, 40 ವರ್ಷಗಳು ಅವರ ಕಾಲಿಗೆ ಇರುವಂಥ ಚಪ್ಪಲಿಗಳು, ಆ ಒಂದು ಕಾಲಿಗೆ ಧರಿಸಿಕೊಂಡಂಥದ್ದು ಅದು ಕೆಟ್ಟೋಗಲಿಲ್ಲ, ನಾಶವಾಗಲಿಲ್ಲ. 40 ವರ್ಷಗಳು ಅದನ್ನು ಧರಿಸಿಕೊಂಡಿದ್ದರು ಕಾಲು ಜೋಡಾಗಿ. ಮತ್ತು ಅವರ ವಸ್ತ್ರಗಳು 40 ವರ್ಷಗಳು ಆ ವಸ್ತ್ರಗಳು ಹಾಳಾಗಲಿಲ್ಲ. ಅಂಥ ಒಂದು ಸ್ಪೆಷಲ್ ವಸ್ತ್ರ, ಸ್ಪೆಷಲ್ ಕಾಲು ಜೋಡುಗಳು, ಸ್ಪೆಷಲ್ ಆಗಿರುವಂಥ ಊಟ, ಮನ್ನಾ ಎಂಬಂಥ ಊಟ 40 ವರ್ಷಗಳಿಂದ ಅವರಿಗೆ ಪೋಷಣೆ ಮಾಡಿ, 40 ವರ್ಷಗಳ ಕಾಲಾವಧಿ ಪೋಷಣೆ ಮಾಡಿ, ಮಾರ್ಗದರ್ಶನ ನೀಡಿ ಕರ್ಕೊಂಡು ಬಂದು ಕೊನೆಗೆ ಕಾನಾನ್ ದೇಶವನ್ನು ಅವರು ಸ್ವಾಧೀನ ಮಾಡಿಕೊಳ್ಳುವಂತೆ ತಮ್ಮದೇ ಆದಂಥ ಒಂದು ದೇಶವನ್ನು, ಕಾನಾನ್ ಅಂತ ಹೇಳಿದರೆ ಅದರ ಅರ್ಥ ದೀನತ್ವದ ದೇಶ. ಕಾನಾನ್ ಅಂತ ಹೇಳಿದರೆ ಬೊಗ್ಗುವ, ಬಾಗಿ ಹೋಗುವಂಥ ಒಂದು ಅನುಭವ, ಕಾನಾನ್ ದೇಶದ ಅನುಭವ. ಕಾನಾನ್ ಅಂತ ಹೇಳಿದರೆ ಸ್ವಾಧೀನ ಮಾಡಿಕೊಳ್ಳುವ, ಸಬ್ಡ್ಯೂ ಎಂಬ ಅರ್ಥ. ಕಾನಾನ್ ಅಂತ ಹೇಳಿದರೆ ಅಧೀನತೆ. ಕಾನಾನ್ ಅಂತ ಹೇಳಿದರೆ ಬಾಧೆ, ಸಫರಿಂಗ್. ಸಬ್ಡ್ಯೂ, ಸಬ್ಜೆಕ್ಟ್, ಸಬ್ಮಿಷನ್. ಆದ ಕಾರಣ ತಗ್ಗಿಸಿಕೊಳ್ಳುವಂಥ ಒಂದು ಅನುಭವ ಈ ಕಾನಾನ್ ದೇಶದ ಒಂದು ಅನುಭವ. ಅಂಥ ಒಂದು ದೇಶಕ್ಕೆ ದೇವರು ಆಶ್ಚರ್ಯದಿಂದ ಕರ್ಕೊಂಡು ಬಂದು ಮತ್ತು ಅಲ್ಲಿ ಯಾಜಕರನ್ನು, ನ್ಯಾಯಸ್ಥಾಪಕರನ್ನು, ಅರಸರನ್ನು ಕೊಟ್ಟು, ಈಗ ಮೊದಲನೇ ಅರಸನಾದಂಥ ಸೌಲನು, ಅದಾದ ನಂತರ ದಾವೀದನು, ಅದಾದ ನಂತರ ಸೊಲೊಮೋನನನ್ನು ಕಳುಹಿಸಿ ಒಬ್ಬೊಬ್ಬರು ಕೂಡ 40 ವರ್ಷ ಆಳ್ವಿಕೆ ಮಾಡಿರೋರು. ಮೊದಲನೇ ಅರಸನು ಸೌಲನು 40 ವರ್ಷ, ಎರಡನೇ ಅರಸನು ದಾವೀದನು 40 ವರ್ಷ, ಮೂರನೇ ಅರಸನು ಸೊಲೊಮೋನನು 40 ವರ್ಷ. ಈಗ ಅವರದೇ ಆದಂಥ ಸ್ವಂತ ಆಲಯ ಭಾಳ ವರ್ಷಗಳ ನಂತರ 430 ವರ್ಷಗಳು ಇಸ್ರಾಯೇಲ್ ಜನರು ಐಗುಪ್ತದಲ್ಲಿದ್ದಾಗ ತಮ್ಮದೇ ಆದಂಥ ಒಂದು ಆಲಯ ಅವ್ರಿಗೆ ಇರಲಿಲ್ಲ. 40 ವರ್ಷಗಳು ಅವರು ಪ್ರಯಾಣ ಮಾಡಿದಾಗ ತಮ್ಮದೇ ಆದಂಥ ಆಲಯ ಇರಲಿಲ್ಲ, ಆದರೆ ದೇವದರ್ಶನ ಗುಡಾರವಿತ್ತು. ಈಗ ತಮ್ಮ ಕಾನಾನ್ ದೇಶಕ್ಕೆ ಸೇರಿದ ಬಳಿಕ ಅವರಿಗೆ ಒಂದು ಆಲಯ, ಆ ಆಲಯವನ್ನು ಪ್ರತಿಷ್ಠೆ ಮಾಡುವಂಥ ರೀತಿಯಲ್ಲಿ ಹಾಡಿದರು. ಕರ್ತನು ಒಳ್ಳೆಯವನು, ಯಾಕಂದರೆ ಇಷ್ಟೆಲ್ಲ ಮಾಡಿ ಒದಗಿಸುವಿಕೆಯನ್ನು ಕೊಟ್ಟು, ಒಳ್ಳೆಯ ನಾಯಕರನ್ನು ಕೊಟ್ಟು, ಆ ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸಿ, ಸ್ವಸ್ಥತೆಯನ್ನು ಅನುಗ್ರಹಿಸಿ, ಸಮೃದ್ಧಿಯನ್ನು ಬೆಳೆಸಿ, ತನ್ನದೇ ಒಂದು ಗೌರ್ಮೆಂಟ್, ಸರ್ಕಾರವನ್ನು ದೇವರು ತಾನೇ ನಾಯಕನಾಗಿದ್ದು, ಆಡಳಿತಗಾರನಾಗಿದ್ದು ನಡೆಸ್ಕೊಂಡು ಬಂದಂಥ ದೇವರು, ಆತನ ಹೆಸರು ಇರುವಾತನೇ ಆಗಿದ್ದಾನೆ. ಆತನು ಇರುವಾತನೇ ಆಗಿರುವ ಆತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದಂತ ಹೇಳಿದ ತಕ್ಷಣ ಏನಾಯಿತು, ದೇವರ ಒಂದು ತೇಜಸ್ಸು ಕಾಣಿಸ್ಕೊಂಡು ಮೇಘದಲ್ಲಿ ದೇವರ ಒಂದು ಪ್ರಸನ್ನತೆ ಆಲಯದಲ್ಲಿ ತುಂಬಿಕೊಂಡಿತ್ತು. ಸೇವೆ ಮಾಡ್ತಾ ಇದ್ದಂಥ ಯಾಜಕರು ಅಲ್ಲಿ ನಿಂತ್ಕೊಂಡು ಇದ್ದರು, 120 ಜನರವರು ನಿಲ್ಲಕ್ಕೆ ಆಗಲಿಲ್ಲ. ಈಗ ಅದಾದ ನಂತರ ಸೊಲೊಮೋನನು ಕೂಡ ಪ್ರಾರ್ಥಿಸುವುದನ್ನು, ದೊಡ್ಡ ಪ್ರಾರ್ಥನೆಯನ್ನು ಮಾಡ್ತಾನೆ. ದೊಡ್ಡ ಪ್ರಾರ್ಥನೆ ಮಾಡಿ ಮುಗಿಸಿದ ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಅವನಿಟ್ಟಂಥ ಸರ್ವಾಂಗ ಹೋಮವನ್ನು ದಹಿಸಿಬಿಡ್ತು. ಆವಾಗ ಏನಾಯಿತು, ಯಾಜಕರು ಒಳಗೆ ಪ್ರವೇಶಿಸಲಾರದೆ ಹೋದರು 2ನೇ ಸಾರಿ. ಮೋಶೆ ಕೂಡ ಇದೇ ರೀತಿಯಾಗಿ ದೇವದರ್ಶನ ಗುಡಾರವನ್ನು ಕಟ್ಟಿದಾಗ ವಿಮೋಚನ ಕಾಂಡ 40ನೇ ಅಧ್ಯಾಯ 35ನೇ ವಚನದಲ್ಲಿ
ಅವನು ಕೂಡ ಮೋಶೆ ಕೂಡ ಒಳ ಪ್ರವೇಶ ಮಾಡಲಿಕ್ಕೆ ಆಗಲಿಲ್ಲ. ಆಗ ಸೊಲೊಮೋನನು ಒಂದು ಒಳ್ಳೆಯ ಪ್ರಾರ್ಥನೆಯನ್ನು, ಮತ್ತೊಂದು ಆವೃತ್ತಿ ಆಲಯವನ್ನು ಕಟ್ಟಿಬಿಟ್ಟು ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ದಯಪಾಲಿಸಿ ಒಂದು ದೊಡ್ಡ ಮಾತನ್ನು ಸೊಲೊಮೋನಿಗೆ ಹೇಳ್ತಾನೆ. ಅದೇನೆಂದರೆ 3 ಮಾತು. ಅದೇನಂತ ಹೇಳಿದರೆ, ನಾನು ಆಕಾಶವನ್ನು ಮಳೆಗರೆಯದಂತೆ ಮುಚ್ಚುವಾಗಲೂ, ಒಂದು, ದೇವರು ಮಳೆ ಬಾರದಂತೆ ಆಕಾಶವನ್ನು ಮುಚ್ಚುವಾಗಲೂ. 2ನೇದು, ದೇಶವನ್ನು ತಿಂದು ಬಿಡುವುದಕ್ಕೆ ಮಿಡತೆಗಳನ್ನು ಕಳುಹಿಸುವಾಗಲೂ. 2ನೇದು. 3ನೇದು, ನನ್ನ ಪ್ರಜೆಯ ಮೇಲೆ ಘೋರ ವ್ಯಾಧಿಯನ್ನು ಬರಮಾಡುವಾಗಲೂ. 2ನೇ ಪೂರ್ವಕಾಲ ವೃತ್ತಾಂತ 7:13. ಈ 3 ಅನುಭವಗಳು ಭಯಂಕರವಾದ ಅನುಭವಗಳು. ಮುಚ್ಚಿದ ಆಕಾಶ, ತಿಂದು ಬಿಟ್ಟ ದೇಶ, 3ನೇದು ದೇವಜನರ ಮೇಲೆ ಘೋರ ವ್ಯಾಧಿ. ಈ ರೀತಿಯಾಗಿರುವಾಗ ದೇವಜನರು ಏನು ಮಾಡಬೇಕು? 5 ಕೆಲಸ ಮಾಡಬೇಕು. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ಮೊದಲನೇದು ತಗ್ಗಿಸಿಕೊಂಡು, ಇಫ್ ಮೈ ಪೀಪಲ್ ಹಂಬಲ್ ದೆಮ್ಸೆಲ್ಸ್, ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು, ಡಿಪಾರ್ಟ್ ಫ್ರಮ್ ಈವಿಲ್ ವೇಸ್, ತಿರುಗಿಕೊಂಡು, ರಿಪೆಂಟ್, ನನ್ನನ್ನು ಪ್ರಾರ್ಥಿಸಿ, ಪ್ರೇ, ನನ್ನ ದರ್ಶನವನ್ನು ಬಯಸುವುದಾದರೆ ಸೀಕ್ ಮೈ ಫೇಸ್. ಈ ರೀತಿಯಾಗಿ ಮಾಡುವಾಗ ದೇವರು ಇನ್ನೂ 3 ಕೆಲಸವನ್ನು, ಆಶೀರ್ವಾದದಾಯಕವಾದಂಥ 3 ಕೆಲಸವನ್ನು ಮಾಡುವುದಾಗಿ ವಾಗ್ದಾನ ಮಾಡ್ತಾನೆ. ಅದೇನಂತ ಹೇಳಿದರೆ, ನಾನು ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಲಾಲಿಸಿ, 2ನೇದು ಅವರ ಪಾಪಗಳನ್ನು ಕ್ಷಮಿಸಿ, ಫಾರ್ಗಿವ್ನೆಸ್ ಆಫ್ ಸಿನ್ಸ್, ಅವರ ದೇಶದಲ್ಲಿ ಆರೋಗ್ಯವನ್ನು ಸುಕ್ಷೇಮವನ್ನು ಉಂಟು ಮಾಡುವೆನೆಂಬುದಾಗಿ. ಈ ರೀತಿಯಾದಾಗ ಸೊಲೊಮೋನಿಗೆ ಖಂಡಿತವಾಗಿ ಸಂತೋಷವಾಗಿರಬೇಕು. ಯಾಕಂದರೆ ದೇವರು ಮತ್ತೊಂದು ಆವೃತ್ತಿ ಪ್ರತ್ಯೇಕವಾಗಿ ಸೊಲೊಮೋನನ ಹತ್ರ ಮಾತಾಡ್ತಾನೆ ಕಾಣಿಸಿಕೊಂಡು. 8ನೇ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡುವಾಗ, ಸೊಲೊಮೋನನು 20 ವರ್ಷಗಳಲ್ಲಿ ಯೆಹೋವನ ಆಲಯವನ್ನು, ತನ್ನ ಅರಮನೆಯನ್ನು ಕಟ್ಟಿ ತೀರಿಸಿದನು. ಇಲ್ಲಿ ಕ್ರಮ ನಾವು ನೋಡಿದರೆ, ಮೊದಲು ಆಲಯವನ್ನು, ಅನಂತರ ತನ್ನ ಅರಮನೆಯನ್ನು ಕಟ್ಟಿಸಿ ತೀರಿಸಿದ ನಂತರ ಏನಾಯಿತು ಎಂಬುದಾಗಿ ಈ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಯಾಕಂದರೆ ಹೂರಾಮನಿಂದ ತನಗೆ ದೊರಕಿದ ಪಟ್ಟಣಗಳನ್ನು ಅವನು ಭದ್ರಪಡಿಸಿಕೊಳ್ತಾನೆ. ದೇವ್ರ ಕೆಲಸ ಫಸ್ಟು, ಅದಾದಮೇಲೆ ತಮ್ಮ ಕೆಲಸಗಳು ಎಂಬುದಾಗಿ. ಆದರೂ ಕೂಡ ದೇವ್ರ ಕೆಲಸ ಮಾಡುವುದಕ್ಕೆ ಕ್ರಮ ಸಿದ್ಧತೆಗಳನ್ನು ತಗೊಂಡ. ಸುಮಾರು 4 ವರ್ಷಗಳು ಸೊಲೊಮೋನ ತಕ್ಕೊಂಡು, ಅದಾದ ನಂತರ ಸುಮಾರು 20 ವರ್ಷಗಳು ಆಲಯವನ್ನು ಕಟ್ಟಿ, ಈಗ 20 ವರ್ಷಗಳ ನಂತರ ಆಲಯ, ಅರಮನೆ ಎಲ್ಲ ರೆಡಿಯಾಗಿದೆ. ಪಟ್ಟಣಗಳಿಗೆ ಕೈ ಹಚ್ಚಿ ಆತನು ಇಸ್ರಾಯೇಲರನ್ನು ಅಲ್ಲಿ ಗಿಫ್ಟಾಗಿ ಬಂದಂಥ ಪಟ್ಟಣಗಳು, ಆ ದಿವಸಗಳಲ್ಲಿ ರಾಜರು ಹೌದು ಬಂಗಾರ ಕೊಡ್ತಿದ್ರು, ಹೌದು ತುರಾಯಿ ಮರಗಳು ಅಥವಾ ದೇವದಾರು ಮರಗಳನ್ನೆಲ್ಲ ಕೊಟ್ಟು ಎಕ್ಸ್ಚೇಂಜ್ ಮಾಡಿಕೊಳ್ತಿದ್ರು, ಸುಗಂಧ ದ್ರವ್ಯಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ತಿದ್ರು. ಆದರೆ ಕೆಲವರು ಏನು ಮಾಡ್ತಿದ್ರು, ಈ ಹುರಾಮನು ಏನು ಮಾಡ್ತಾನೆ, ಕೆಲವು ಪಟ್ಟಣಗಳನ್ನು ಗಿಫ್ಟ್ ಹಾಕಿ ಕೊಡ್ತಾನೆ. ಅದನ್ನು ಭದ್ರಪಡಿಸಿಕೊಂಡು ಅದರಲ್ಲಿ ಇಸ್ರಾಯೇಲರನ್ನು ಇರಿಸ್ತಾನೆ ಸೊಲೊಮೋನನು. ಅದಾದ ನಂತರ ಇಸ್ರಾಯೇಲರಿಂದ ಉಳಿದಂಥ ಕೆಲವು ಕಾನಾನ್ ದೇಶದಲ್ಲಿ ಕೆಲವರು ಉಳಿದಿದ್ದರು. ಹೌದು, ಕಾನಾನ್ ದೇಶವನ್ನು ವಶಪಡಿಸಿಕೊಳ್ಳುವಾಗ 40 ವರ್ಷ ಪ್ರಯಾಣ ಮಾಡಿ ಯೆಹೋಶುವನ ನಾಯಕತ್ವದಲ್ಲಿ ಕಾನಾನ್ ದೇಶಕ್ಕೆ ಬಂದು ಅದನ್ನು ಸ್ವಾಧೀನ ಮಾಡಿಕೊಂಡ್ರು. ಅಲ್ಲಿದ್ದಂಥ ಆ ಜನರು, ಆ ದೇಶ ಯಾರಿಗೆ ಕೊಟ್ಟಿದ್ರು, ಅಲ್ಲಿದ್ದಂಥ ಕಾನಾನ್ಯರಿಗೆ, ಅಂದರೆ ದೇವರೇ ಕೊಟ್ಟಿದ್ರಂತೆ, ದೇವರೇ ಕೊಟ್ಟಿದ್ರು. ಆದರೆ ದೇವರು ಕೊಟ್ಟಂಥ ದೇಶವನ್ನು ಅವರು ಹೊಲೆ ಮಾಡಿದ್ರಿಂದ ಅವರಿಗೆ ದೇವರು ಶಿಕ್ಷಿಸಬೇಕಾಯಿತು. ಅವರಿಗೆ ಕೊಟ್ಟಂಥದ್ದನ್ನು ತಕ್ಕೊಂಡು ದೇವರು ಇಸ್ರಾಯೇಲರಿಗೆ ಕೊಡ್ತಾನೆ. ಯಾಕಂದರೆ ದೇವರು ಓನರ್ ಆಗಿರೋದ್ರಿಂದ ಈ ಆತನು ಮಾಡುವಂಥದ್ದು ಯಾರಿಗಾದರೂ ಅದನ್ನು ಕೊಡ್ಬೋದು.
ಅದೇ ಸಂದರ್ಭದಲ್ಲಿ ಕೊಡುವಾಗ ಆತನು ನ್ಯಾಯವಂತನಾಗಿ ಕೊಡ್ತಾನೆ. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ನಾನು ಹೇಳಿದ ಹಾಗೆ ನೀವು ಇದ್ದರೆ ಇದು ನಿಮ್ಮ ದೇಶ, ನಿಮಗೆ ಕೊಡ್ತೀನಿ. ನಾನು ಕೊಟ್ಟಂಥ ದೇಶವನ್ನು ನೀವು ಅದನ್ನು ಸರಿಯಾಗಿ ನೋಡಿಕೊಳ್ಳದೆ ನನಗೆ ವಿರುದ್ಧವಾಗಿದ್ದರೆ ಅದನ್ನು ತಗೊಂಡು ಬೇರೆಯವರಿಗೆ ನಾನು ಕೊಡ್ತೀನಿ ಎಂಬುದಾಗಿ, ಆ ರೀತಿಯಾಗಿ ಸ್ಥಳಾಂತರ, ದೇಶಾಂತರ, ದೇವರು ಕೊಟ್ಟದ್ದನ್ನು ಬೇರೆಯವರಿಗೆ ನ್ಯಾಯವಾಗಿ, ಯಾಕಂದರೆ ಆತನ ನ್ಯಾಯಾಧಿಪತಿ, ಆತನ ಅಧಿಪತಿ, ನ್ಯಾಯಾಧಿಪತಿ, ಆತನು ಸೃಷ್ಟಿಕರ್ತನಾಗಿರೋದ್ರಿಂದ ಆತನಿಗೆ ಹಕ್ಕಿದೆ. ಆತನು ಮಾಡುವಂಥದ್ದೆಲ್ಲವೂ ಸರಿಯಾದದ್ದೇ, ನ್ಯಾಯಬದ್ಧವಾದದ್ದೇ ಆಗಿದೆ. ಕೆಲವರು ಇನ್ನೂ ಕಾನಾನ್ ದೇಶದಲ್ಲಿ ಉಳಿದಿದ್ದರು. ಯಾರಂದರೆ ಹಿತ್ತಿಯರು, ಅಮೋರಿಯರು, 7ನೇ ವಚನ 2ನೇ ಪೂರ್ವಕಾಲವೃತ್ತಾಂತ 8:7, ಪೆರಜಿಯರು, ಹಿವಿಯರು, ಯಬೂಸಿಯರು, 5 ವಿಧವಾದಂಥ ಯೆಹೂದದವರು ಅಲ್ಲಿ ಉಳಿದಿದ್ದರು. ಅವರಿಗೆ ಕೆಲಸ ಈಗ ಸೊಲೊಮೋನು ಕೊಡ್ತಾನೆ. ಒಂದು ರೀತಿಯಿಂದ ಅವರು ಅಲ್ಲಿದ್ದು ಕೆಲಸ ಕೊಡಲಿಕ್ಕೆ ಅನುಕೂಲವಾಯಿತು ಅಂತ ಹೇಳ್ಬೋದು. ಬಿಟ್ಟು ಕೆಲಸ ಮಾಡುವಂತೆ ಅವರಿಗೆ ನೇಮಿಸ್ತಾನೆ. ಆದರೆ ಆಶ್ಚರ್ಯ 9ನೇ ವಚನ, ಆದರೆ ಸೊಲೊಮೋನು ತನ್ನ ಕೆಲಸಕ್ಕಾಗಿ ಇಸ್ರಾಯೇಲರನ್ನು ಬಿಟ್ಟು ಹಿಡಿಯಲಿಲ್ಲ. ಈಗಾಗಲೇ 430 ವರ್ಷ ಬಿಟ್ಟು ಕೆಲಸ ಮಾಡಿ ಐಗುಪ್ತ ದೇಶದಲ್ಲಿ ಅವರು ಎದುಬಿಟ್ರು ಗುಲಾಮರಾಗಿ. ಆದರೆ ಈಗ ಅವರಿಗೆ ಬೇರೆ ಕೆಲಸ ಕೊಡ್ತಾನೆ. ಅದೇನೆಂದರೆ ಸೈನಿಕರಾಗಿ, ಅಧಿಪತಿಗಳನ್ನಾಗಿ, ಸರದಾರರನ್ನಾಗಿ, ರಥಾಶ್ವಬಲಗಳ ನಾಯಕರನ್ನಾಗಿ ನೇಮಿಸಿಕೊಂಡು. ಯಾಕೆ ಇಲ್ಲಿರುವಂಥ ಯಹೂದ್ಯರಲ್ಲದವರಿಗೆ ಬಿಟ್ಟು ಕೆಲಸ, ಆದರೆ ಯಹೂದಿಗಳಾಗಿರುವಂಥ ಜನರಿಗೆ ಅಧಿಕಾರಿಗಳಾಗಿ ನೇಮಿಸಿದನು. ಯಾಕಂತ ಹೇಳಿದರೆ ದೇವರ ವಾಗ್ದಾನ ಇಲ್ಲಿ ನೆರವೇರ್ತಾ ಇದೆ. ಅದೇನಂತ ಹೇಳ್ಬಿಟ್ಟು ನಾವು ನೋಡುವಂಥದ್ದು ಒಳ್ಳೆಯದು. ಮೋಶೆ ಮುಖಾಂತರವಾಗಿ ದೇವರು ಹೇಳಿದಂಥ ಆ ಮಾತು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ ಓದ್ತೇನೆ, ಆವಾಗ ನಮಗೆ ಅರ್ಥ ಆಗ್ತೈತೆ. ಸೊಲೊಮೋನನು ಮಾಡಿದ್ದು ಅದು ನ್ಯಾಯಬದ್ಧವಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಮೋಶೆ ಇಸ್ರಾಯೇಲ್ಗೆ ಹೇಳುವಂಥ ಮಾತನ್ನು ಕೇಳಿಸ್ಕೊಳ್ರಿ. ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಲ್ಲೇ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ, ದೇವ್ರ ವಾಕ್ಯ ಕೈಕೊಂಡು ನೀವು ನಡೆದರೆ, ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವೆನು. ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲಣರಾಗಿರುವಿರೇ ಹೊರತು ಕೆಳಗಣರಾಗಿರುವುದಿಲ್ಲ. ದೇವರ ವಾಕ್ಯ ಪ್ರಕಾರ ನಡ್ಕೊಂಡ್ರೆ ದೇವರ ಆಶೀರ್ವಾದ, ದೇವರ ಬಡತಿ, ದೇವರ ಪ್ರಮೋಷನು. ನೀವು ಶಿರಸ್ಸಾಗಿರ್ತೀರಿ, ಲೀಡರ್ ಆಗಿರ್ತೀರಿ, ಅಧಿಕಾರಿಗಳಾಗಿರ್ತೀರಿ. ದೇವರ ವಾಕ್ಯ ಪ್ರಕಾರ ನೀವು ನಡ್ಕೊಳ್ಳದಿದ್ದರೆ ದೇವಜನರಾಗಿದ್ದರೂ ಕೂಡ ವಾಗ್ದಾನ ಅದು ಅನ್ವಯ ಆಗೋದಿಲ್ಲ. ಒಂದು ವೇಳೆ ದೇವರು ಕರುಣೆ ತೋರಿಸಿದರೆ ಆಗ್ಬಹುದೇನೋ. ಆದರೆ ಇಲ್ಲಿ ದೇವರು ಸೊಲೊಮೋನನ ಮುಖಾಂತರವಾಗಿ ತನ್ನ ಜನರಿಗೆ ಒಳ್ಳೆಯ ಅಧಿಕಾರ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಯಾವ ಸ್ಥಳದಲ್ಲಿ ಯೆಹೋವನ ಮಂಜೂಷವಿತ್ತೋ ಅವು ಪವಿತ್ರ ಸ್ಥಾನಗಳೇ ಹೇಳ್ಬಿಟ್ಟು ಸೊಲೊಮೋನನು ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ. ದಾವೀದನ ಮನೆಯಲ್ಲಿ ಇದ್ದಂಥ ಈ ಅರಮನೆಯನ್ನು ಕಟ್ಟಿದಂಥ ಸೊಲೊಮೋನನು ಏನೇನು ಮುಂದುವರಿಸಬೇಕು, ಆಲಯ ಕಟ್ಟಿಬಿಟ್ಟಿದ್ದಾನೆ. ಈಗ ಆಲಯ ಕಟ್ಟಿದ ಉದ್ದೇಶ ಏನಂತ ಹೇಳ್ಬಿಟ್ಟು ನೋಡುವಾಗ ಸುಮಾರು 8 ಉದ್ದೇಶಗಳು ಅಥವಾ ಕೆಲಸಗಳು ಇವೆ ಆಲಯದಲ್ಲಿ. ಅದೇನಂತ ಹೇಳಿದ್ರೆ 13ನೇ ವಚನದಿಂದ ನಾವು ನೋಡ್ತೇವೆ. 2ನೇ ಪೂರ್ವಕಾಲವೃತ್ತಾಂತ 8:13, ಸಬ್ಬತ್ ದಿವಸ, ಅಮಾವಾಸ್ಯೆ, ಹುಳಿ ಇಲ್ಲದ ರೊಟ್ಟಿ ಜಾತ್ರೆ, ಪಂಚಾಶತಮ ಜಾತ್ರೆ, ಪರ್ಣಶಾಲೆಗಳ ಜಾತ್ರೆ, ಬೇರೆ ಬೇರೆ ಈ ಹಬ್ಬಗಳು 3 ಹಬ್ಬಗಳು ಭಾಳ ವಿಶೇಷವಾದಂಥ ಹಬ್ಬಗಳು. ಅದನ್ನು ಮಾಡ್ತಿದ್ರು. ಮತ್ತು ಸರ್ವಾಂಗ ಹೋಮ ಇವೆಲ್ಲವನ್ನು ಆ ಆಲಯದಲ್ಲೇ ನಡೆಸಬೇಕಾಗಿತ್ತು. ಮೊದಲು ದೇವದರ್ಶನ ಗುಡಾರದಲ್ಲಿ ಇದು ನಡೀತಿತ್ತು. ಆದರೆ ಈಗ ಇಲ್ಲಿ ಆಲಯದಲ್ಲಿ, ಸೊಲೊಮೋನ ಕಟ್ಟಿದ ಆಲಯದಲ್ಲಿ ಉದ್ದೇಶಗಳು ನೆರವೇರ್ತಾ ಇತ್ತು.
14ನೇ ವಚನದಲ್ಲಿ ಒಂದು ಮಾತಿದೆ, ಅದನ್ನು ಓದ್ಬಿಟ್ಟು ನನಗೆ ಭಾಳ ಆಶ್ಚರ್ಯ ಆಯಿತು. ಅದೇನಂತ ಹೇಳಿದರೆ 2ನೇ ಪೂರ್ವಕಾಲ ವೃತ್ತಾಂತ 8:14ನೇ ವಚನದಲ್ಲಿ ದಾವಿದನ ಬಗ್ಗೆ ಮಾತನಾಡುವಾಗ ದೇವರ ಮನುಷ್ಯನಾದ ದಾವಿದ ರಾಜನ ಅಪ್ಪಣೆ ಅಂತ ಬರೆದಿದೆ. ಬರೇ ದಾವಿದ ರಾಜನಂತ ಬರೆದಿಲ್ಲ, ಹಾಡುಗಾರನಾದ ದಾವಿದನಂತ ಬರೆದಿಲ್ಲ, ಕುರುಬನಾಗಿದ್ದಂಥ ದಾವಿದನೆಂಬುದಾಗಿ ಬರೆದಿಲ್ಲ. ಯಾಕಂದರೆ ಅವನೊಂದು ಕೆಲಸ ಕುರಿ ಕಾಯುವಂಥ, ಕುರಿ ಮೇಯಿಸುವಂಥ ಒಂದು ಕೆಲಸ ಆಗಿತ್ತು. ಆದರೆ ಇಲ್ಲಿ ಅವನು ರಾಜನು ಹೌದು ನಿಜ, ಅದೇ ಸಂದರ್ಭದಲ್ಲಿ ದೇವರ ಮನುಷ್ಯನು, ಮ್ಯಾನ್ ಆಫ್ ಗಾಡ್. ದೇವರ ಮಗುವಾಗಿರುವಂಥದ್ದು ಅದು LKG ಪ್ರಾರಂಭ, ಅಸ್ತಿವಾರ. ಆದರೆ ದೇವರ ಮನುಷ್ಯನಾಗಿರುವಂಥದ್ದು PhD. ಅದು ಭಾಳ ದೊಡ್ಡ ಒಂದು ಅನುಭವ. ಆದರೆ ಪವಿತ್ರ ಆತ್ಮನು ದಾವಿದನ ಬಗ್ಗೆ ಬರೆಯುವಾಗ ದೇವರ ಮನುಷ್ಯನು ಎಂಬುದಾಗಿ ಹೇಳಲ್ಪಟ್ಟಿದೆ. ಮತ್ತು ಅದರಲ್ಲಿ ಅವನು ಆಜ್ಞಾಪಿಸಿದ್ರಲ್ಲಿ ಸ್ವಲ್ಪವಾದರೂ ಅವರು ಮೀರಲಿಲ್ಲ ಅಂತೆ. ನಾವು ಕೂಡ ದೇವರ ಮನುಷ್ಯರಾಗಿರ್ಬೇಕಂತ, ಬರೀ ದೇವರ ಮಗುವಾಗಿ, ದೇವರ ಸೇವಕರಾಗಿ ಅಲ್ಲ. 2ನೇ ಪೂರ್ವಕಾಲ ವೃತ್ತಾಂತ 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 8. And it came to pass at the end of 20 years, wherein Solomon had built the house of the Lord and his own house, that the cities which Huram had restored to Solomon, Solomon built them and caused the children of Israel to dwell there. And Solomon went to Hamath Zobah and prevailed against it, and he built Tadmor in the wilderness and all the store cities which he built in Hamath. Also he built Beth-horon the upper and Beth-horon the nether, fenced cities with walls, gates, and bars. And Baalath, and all the store cities that Solomon had, and all the chariot cities, and the cities of the horsemen, and all that Solomon desired to build in Jerusalem and in Lebanon, and throughout all the land of his dominion. As for all the people that were left of the Hittites, and the Amorites, and the Perizzites, and the Hivites, and the Jebusites, which were not of Israel, but of their children who were left after them in the land, whom the children of Israel consumed not, them did Solomon make to pay tribute unto this day. But of the children of Israel did Solomon make no servants for his work, but they were men of war, and chief of his captains, and captains of his chariots and horsemen. And these were the chief of King Solomon's officers, even 250 that bare rule over the people. And Solomon brought up the daughter of Pharaoh out of the city of David unto the house that he had built for her. For he said, My wife shall not dwell in the house of David king of Israel, because the places are holy, whereunto the ark of the Lord hath come. Then Solomon offered burnt offerings unto the Lord on the altar of the Lord, which he had built before the porch, even after a certain rate every day, offering according to the commandment of Moses, on the Sabbaths, and on the new moons, and on the solemn feasts, 3 times in the year, even in the feast of unleavened bread, and in the feast of weeks, and in the feast of tabernacles. And he appointed according to the order of David his father the courses of the priests to their service, and the Levites to their charges, to praise and minister before the priests, as the duty of every day required. The porters also by their courses at every gate, for so had David the man of God commanded. And they departed not from the commandment of the king unto the priests and Levites concerning any matter, or concerning the treasures. Now all the work of Solomon was prepared unto the day of the foundation of the house of the Lord, and until it was finished. So the house of the Lord was perfected. Then went Solomon to Ezion-Geber, and to Eloth, at the seaside in the land of Edom. And Huram sent him by the hands of his servants ships, and servants that had knowledge of the sea. And they went with the servant of Solomon to Ophir, and took thence 450 talents of gold, and brought them to King Solomon.